ನಮಸ್ಕಾರ ಸ್ನೇಹಿತರೆ, ನಿಮ್ಮ ಚೋಳಾಸ್ ಕಿಚನ್ಗೆ ಸ್ವಾಗತ. ಹೋಟೆಲ್, ರೆಸ್ಟೋರೆಂಟ್, ಮದುವೆ ಮನೆಗಳಲ್ಲಿ ಮತ್ತು ಸಣ್ಣ ಪುಟ್ಟ ಫಂಕ್ಷನ್ಗಳಲ್ಲಿ ಮ್ಯಾಕ್ಸಿಮಮ್ ಅಂದ್ರೂ ಈ ಬೋಂಡಾ ಸೂಪ್ ಇದ್ದೇ ಇರುತ್ತೆ. ಈ ತರ ಬೋಂಡಾ ಸೂಪ್ನ ನೀವು ಒಂದ್ಸಲ ನಿಮ್ಮ ಮನೇಲಿ ಮಾಡಿ ನೋಡಿ, ಮತ್ತೆ ನಿಮ್ಮವ್ರಿಗೂ ಕೊಡಿ. ಅವ್ರು ಕೇಳ್ತಾರೆ ಹೋಟೆಲಿಂದ ತಂದಿದ್ದ ಅಂತ. ಅಷ್ಟು ಟೇಸ್ಟಿ, ಸ್ಪೈಸಿ, ಟ್ಯಾಂಗಿ ಆಗಿರುತ್ತೆ. ಬನ್ನಿ ತಡ ಮಾಡದೆ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಸೊ ಇವಾಗ ನಾವು ಬೋಂಡಾ ಸೂಪ್ಗೆ ಸೂಪ್ ರೆಡಿ ಮಾಡ್ಕೊಳ್ಳೋಣ. ಒಂದು ಕುಕ್ಕರಲ್ಲಿ ಹೆಸರು ಬೇಳೆ ಮತ್ತು ನೀರು ಹಾಕಿ ಚೆನ್ನಾಗಿ ತೊಳೆದುಕೊಳ್ಳೋಣ. ಇದಿವಾಗ ತೊಳೆದಿದ್ದಾಗಿದೆ. ಮತ್ತು ನಾನು ಇದಕ್ಕೆ ನೀರು, ಸಣ್ಣದಾಗಿ ಹೆಚ್ಚಿಟ್ಕೊಂಡಿರೋಂತಹ ಟೊಮೊಟೊ, 3-4 ಹಸಿರು ಮೆಣಸಿನ್ಕಾಯಿನ ಸೀಳಿ ಹಾಕೊಂಡಿದ್ದೀನಿ, ಒಂದೆರಡು ಕರಿಬೇವಿನ ಸೊಪ್ಪು, ಸ್ವಲ್ಪ ಅರಿಶಿಣ. ಇಷ್ಟನ್ನು ನಾವು ಮಿಕ್ಸ್ ಮಾಡಿ ಕುಕ್ಕರ್ ಲಿಡ್ನ ಕ್ಲೋಸ್ ಮಾಡಿ 1 ವಿಷಲ್ ಆರ್ 2 ವಿಷಲ್ನ ಕೂಗಿಸ್. ಹೆಸರು ಬೇಳೆ ಬೇಗ ಬೇಂದು ಬಿಡುತ್ತೆ, ಸೊ 1 ವಿಷಲ್ ಆದ್ರೂ ಓಕೆನೆ. ಇದು ಕೂಗೋ ಅಷ್ಟರಲ್ಲಿ ನಾವು ಒಗ್ಗರಣೆ ರೆಡಿ ಮಾಡ್ಕೊಳ್ಳೋಣ. ಒಂದು ಬಾಣಲೆಗೆ 1 or 2 ಸ್ಪೂನ್ ಆಯಿಲ್, ಜೀರಿಗೆ, 2 ಒಣಮೆಣಸಿನ್ಕಾಯಿ, ಕರಿಬೇವು, ಇಂಗು ಇದಕ್ಕೆ ಜಾಸ್ತಿ ಹಾಕಿದಷ್ಟು ಟೇಸ್ಟ್ ಚೆನ್ನಾಗಿರುತ್ತೆ. ಸಣ್ಣದಾಗಿ ಹೆಚ್ಚಿಟ್ಕೊಂಡಿರೋಂತಹ ಶುಂಠಿ, ಇಷ್ಟನ್ನು ಹಾಕಿ 1 ಮಿನಿಟ್ ಫ್ರೈ ಮಾಡ್ಕೊಳ್ಳೋಣ. ಈ ಬೋಂಡಾ ಸೂಪ್ ಹೋಟೆಲ್ ಸ್ಟೈಲ್ ಬರೋದಕ್ಕೆ ಮೇನ್ ರೀಸನ್ ಏನಂದರೆ ಈ ಮಸಾಲ ಪೌಡರ್. ಈ ಮಸಾಲಾಗೆ ನಾನು 1 ಸ್ಪೂನ್ ಜೀರಿಗೆ, 1 ಸ್ಪೂನ್ ಮೆಣಸು ಹಾಕಿ ಚೆನ್ನಾಗಿ ಪುಡಿ ಮಾಡ್ಕೊಂಡಿದ್ದೀನಿ. ಈಗ ಇದಕ್ಕೆ ಹಾಕಿ 1 ಮಿನಿಟ್ ಫ್ರೈ ಮಾಡ್ಕೊಳ್ಳೋಣ. ಸೊ ಹೆಸರು ಬೇಳೆ ಇದೆಲ್ಲ ಚೆನ್ನಾಗಿ ಬೆಂದಿದೆ. ಇದನ್ನು ಚೆನ್ನಾಗಿ ಮ್ಯಾಶ್ ಮಾಡಿಕೊಂಡು ಈ ಒಗ್ಗರಣೆಗೆ ಸೇರಿಸ್ತಾ ಇದ್ದೀನಿ. ಇದಕ್ಕೆ ಸ್ವಲ್ಪ ನೀರನ್ನು ಆ್ಯಡ್ ಮಾಡ್ಕೊಳ್ಳೋಣ. ಸೂಪ್ ತೆಳ್ಳಗಿದ್ದಷ್ಟು ಟೇಸ್ಟ್ ಚೆನ್ನಾಗಿರುತ್ತೆ. ಇದಕ್ಕೆ ಉಪ್ಪು, ಕೊತ್ತಂಬರಿ ಸೊಪ್ಪು ಇಷ್ಟನ್ನು ಹಾಕಿ ಚೆನ್ನಾಗಿ ಕುದಿಯೋಕ್ಕೆ ಬಿಡೋಣ. ಈ ಕೊತ್ತಂಬರಿ ಸೊಪ್ಪಲ್ಲಿರೋ ರಸ ಎಲ್ಲ ಬಿಟ್ಕೊಂಡಾದ್ಮೇಲೆ ಇದಕ್ಕೆ ನಾವು ಸ್ವಲ್ಪ ಕಾಯಿ ತುರಿನೂ ಹಾಕೋಣ. ಇವಾಗ ನಾವು 5 to 10 ಮಿನಿಟ್ಸ್ ಚೆನ್ನಾಗಿ ಕುದಿಸ್ಕೊಳ್ಳೋಣ. ನೋಡಿ ನಮ್ಮ ಸೂಪ್ ಎಷ್ಟು ಚೆನ್ನಾಗಿ ಕುದೀತಿದೆ ಅಂತ. ಸೊ ಈ ಥರ ಕುದಿ ಬಂದರೆ ಉಪ್ಪು, ಹುಳಿ, ಖಾರ ಎಲ್ಲನೂ ಚೆನ್ನಾಗಿ ಮಿಕ್ಸ್ ಆಗಿದೆ ಅಂತ. ಸೊ ಆ ಕುದಿಯೋದ್ರಲ್ಲೇ ಟೇಸ್ಟ್ ಚೆನ್ನಾಗಿರುತ್ತೆ ಅಂತ ನಮಗೆ ಗೊತ್ತಾಗಿರುತ್ತೆ. ಸೊ ಲಾಸ್ಟಿಗೆ ಇದಕ್ಕೆ ನಾವು ನಿಂಬೆಹಣ್ಣ ಹಿಂಡ್ಕೊಳ್ಳೋಣ. ಸೊ ನಮ್ಮ ಸೂಪ್ ಇವಾಗ ರೆಡಿಯಾಗಿದೆ. ಸೊ ನೆಕ್ಸ್ಟ್ ನಾವು ಬೋಂಡಾನ ರೆಡಿ ಮಾಡ್ಕೊಳ್ಳೋಣ. ಈ ಬೋಂಡಾಕ್ಕೆ ನಾನು ಉದ್ದಿನಬೇಳೆ 1 ಕಪ್ ತೊಗೊಂಡಿದ್ದೀನಿ. ಇದನ್ನು ನೀರು ಹಾಕಿ ಚೆನ್ನಾಗಿ ವಾಶ್ ಮಾಡಬೇಕು. ವಾಶ್ ಮಾಡಿ 4 ಅವರ್ಸ್ ನೆನೆಯೋದಕ್ಕೆ ಬಿಡೋಣ. ಈ ಉದ್ದಿನಬೇಳೆ ಚೆನ್ನಾಗಿ ನೆನೆದಷ್ಟು ನಮ್ಮ ಬೋಂಡ ತುಂಬ ಚೆನ್ನಾಗಿ ಆಗಿಬರುತ್ತೆ. ನೀವು ಈವ್ನಿಂಗ್ ಮಾಡ್ತೀನಿ ಅಂತ ಅಂದರೆ ಮಾರ್ನಿಂಗ್ ಟೈಮೇ ನೆನೆಹಾಕ್ಬಿಟ್ರೆ ಇದು ಫ್ಲಫಿ ಆಗಿ ಬರುತ್ತೆ. ನಾವು ಈ ಉದ್ದಿನಬೇಳೆನ ಎಷ್ಟು ಗಂಟೆಗಳ ಕಾಲ ನೆನೆಸಿಡ್ತೀವೋ ಅಷ್ಟು ಒಳ್ಳೆಯದು. ಏಕೆಂದರೆ ನಾವು ಇದಕ್ಕೆ ಯಾವುದೇ ಥರ ಸೋಡಾ ಅಥವಾ ಅಕ್ಕಿ ಹಿಟ್ಟನ್ನು ಮಿಕ್ಸ್ ಮಾಡೋ ನೆಸೆಸಿಟಿನೇ ಇರಲ್ಲ, ಅಷ್ಟು ಫ್ಲಫಿ ಆಗಿ ಬರುತ್ತೆ ಬೋಂಡ. ಸೊ ಇದು ಇವಾಗ ನೆಂದಿದೆ. ಒಂದು ಮಿಕ್ಸಿ ಜಾರ್ಗೆ ಇರೋಂತಹ ಉದ್ದಿನ ಬೇಳೆನ ಹಾಕಿ ಒಂದು ಸ್ವಲ್ಪ ನೀರನ್ನು ಹಾಕಿ ಗ್ರೈಂಡ್ ಮಾಡ್ಕೊಳ್ಳೋಣ. ಇದು ಥಿಕ್ ಪೇಸ್ಟ್ ಇದ್ರೂ ಓಕೆ, ನಾನು ಸ್ವಲ್ಪ ತೆಳ್ಳಗೆ ಮಾಡ್ಕೊತೀನಿ. ಇವಾಗ ಇದಕ್ಕೆ ನಾನು ಉಪ್ಪು, ಮೆಣಸು, ಜೀರಿಗೆ ಇಷ್ಟನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊತೀನಿ. ನೋಡಿ ಫ್ರೆಂಡ್, ಇದಕ್ಕೆ ನಾನು ಯಾವುದೇ ರೀತಿಯಾದ ಸೋಡಾನು ಹಾಕ್ತಾ ಇಲ್ಲ, ಯಾವುದೇ ರೀತಿಯಾದ ಅಕ್ಕಿ ಹಿಟ್ಟನ್ನು ಹಾಕ್ತಾ ಇಲ್ಲ. ಇದನ್ನು ಸ್ವಲ್ಪ ನಾವು ತೆಳ್ಳಗೆ ಮಾಡಿಕೊಂಡು ಚೆನ್ನಾಗಿ ಬೀಟ್ ಮಾಡ್ಬೋದು, ಅಂದರೆ ಫ್ಲಫಿ ಆಗಿ ಬರುತ್ತೆ.
ನೋಡಿ ಇವಾಗ ನಮ್ಮ ಬೋಂಡ ಹಿಟ್ಟು ರೆಡಿ ಆಯಿತು. ಸೊ ಒದ್ದೆ ಕೈಯಲ್ಲಿ ನಾನು ಒಂದು ಸ್ವಲ್ಪ ಹಿಟ್ಟು ತೊಗೊಂಡು ಹಿಂಗೆ ಡ್ರಾಪ್ ಮಾಡಿದ್ರೆ ಅದು ಟಕ್ಕಂತ ಕೆಳಗೆ ಬೀಳಬೇಕು. ಸೊ ಇವಾಗ ನಮಗೆ ಬೋಂಡ ಒಳ್ಳೆ ಕನ್ಸಿಸ್ಟೆನ್ಸಿಯಲ್ಲಿ ಬಂದಿದೆ. ಸೊ ಇವಾಗ ನಾನು ಕಾದ ಎಣ್ಣೆಗೆ ಒಂದೊಂದೇ ಬೋಂಡನ ಹಾಕ್ಕೊಂಡು ಬರ್ತೀನಿ. ಸೊ ನಾವು ಈ ಬೋಂಡನ ಮೀಡಿಯಮ್ ಫ್ಲೇಮಲ್ಲಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ. ನೋಡಿ ಉದ್ದಿನ ಹಿಟ್ಟನ್ನು ನಾನು ಎಣ್ಣೆಗೆ ಹಾಕಬೇಕಾದ್ರೆ ಸ್ಮಾಲ್ ಸೈಜ್ ಇತ್ತು, ಇವಾಗ ಅದು ಎಷ್ಟು ಡಬಲ್ ಸೈಜಾಗಿ ಉಬ್ಬಿ ಬಂದಿದೆ ಅಂತ ನೋಡಿ. ಸೊ ಈ ಹಿಟ್ಟಿಗೆ ನಾವು ಸ್ವಲ್ಪ ನೀರು ಹಾಕೊಂಡು ತೆಳ್ಳಗೆ ಮಾಡಿಕೊಂಡ್ರೆ ಸಾಕು, ಬೋಂಡ ತುಂಬ ಚೆನ್ನಾಗಿ ಬರುತ್ತೆ. ಸೊ ಇವಾಗ ನಮ್ಮ ಬೋಂಡ ರೆಡಿಯಾಗಿದೆ. ಸೊ ಹಾಗೆ ರಿಮೈನಿಂಗ್ ಇರೋವಂತಹ ಬೋಂಡಗಳನ್ನೆಲ್ಲ ಹಾಗೆ ಕಾದ ಎಣ್ಣೆಗೆ ಒಂದೊಂದಾಗೆ ಹಾಕಿ, ನೀವು ಈ ಬೋಂಡ ಸೂಪ್ ಮಾಡಬೇಕಾದ್ರೆ ಮೇನ್ ಮಿಸ್ಟೇಕ್ ಮಾಡೋದು ನಾವೇನಂದರೆ ಉಪ್ಪು ಹಾಕೋದ್ರಲ್ಲೇ ನಾವು ಮಿಸ್ಟೇಕ್ ಮಾಡ್ತೀವಿ. ಸೊ ಅದಕ್ಕೆ ನಾವು ಬೋಂಡ ಮಾಡಬೇಕಾದ್ರೆ ಅಂದರೆ ಈ ಬೋಂಡ ಮತ್ತು ಸೂಪಲ್ಲಿ 50-50 ರೇಷಿಯೋದಲ್ಲಿ ಉಪ್ಪು ಹಾಕ್ಬೋದು ಅಂದರೆ ನಮಗೆ. ಸೊ ಎರಡನ್ನೂ ನಾವು ಮಿಕ್ಸ್ ಮಾಡ್ಕೊಂಡು ತಿನ್ನಬೇಕಾದ್ರೆ ಉಪ್ಪು ಒಂದು ಹದವಾಗಿ ಇರುತ್ತೆ, ಅದಕ್ಕೋಸ್ಕರ ನಾವು ಉಪ್ಪನ್ನು ನಾವು ಹದವಾಗಿ ಹಾಕೊಬೇಕು. ನೋಡಿ ಇವಾಗ ಬೋಂಡ ಎಷ್ಟು ಕ್ರಿಸ್ಪಿಯಾಗಿ ಬಂದಿದೆ ಅಂತ ನೋಡಿ, ಒಳಗಡೆ ಎಷ್ಟು ಗೂಡಾಗಿದೆ ಅಂತ. ಈಗ ಕೈಯಲ್ಲಿ ಹಿಂಗೆ ಪ್ರೆಸ್ ಮಾಡಿ ನೋಡ್ತೀನಿ, ನೋಡಿ ಅಂಟ್ಕೊಳೋದೇ ಇಲ್ಲ. ಅಂಟ್ಕೊಂಡಿಲ್ಲ ಅಂದರೆ ಒಳಗಡೆ ಹಸಿಯಾಗಿಲ್ಲ, ಚೆನ್ನಾಗಿ ಬೆಂದಿದೆ ಅಂತ. ಸೊ ನಮ್ಮ ಬೋಂಡ ಸೂಪ್ಗೆ ಇವಾಗ ಬೋಂಡ ರೆಡಿ ಆಯಿತು. ಬನ್ನಿ ನಾವು ಇವಾಗ ಪ್ಲೇಟಿಂಗ್ ಮಾಡ್ಕೊಳ್ಳೋಣ. ಸೊ ಪ್ಲೇಟಿಂಗ್ ಎಲ್ಲ ಆಗಿದೆ. ಇದ್ರ ಮೇಲೆ ಲಾಸ್ಟ್ಗೆ ನೀವು ಆಪ್ಷನಲ್ ನಿಂಬೆ ಹಣ್ಣನ್ನು ಹಿಂಡ್ಕೊಂಡು ಕೊತ್ತಂಬರಿ ಸೊಪ್ಪು ಹಾಕ್ಕೊಂಡು ತಿನ್ಬೋದು. ಟೇಸ್ಟ್ ಅಂತೂ ಮಸ್ತಾಗಿರುತ್ತೆ. ಒಂದ್ಸಲ ನೀವು ಮನೇಲಿ ಇದನ್ನು ಟ್ರೈ ಮಾಡಿ ಮತ್ತೆ ಮತ್ತೆ ತಿನ್ನಬೇಕು ಅಂತ ಅನಿಸುತ್ತೆ. ನಿಮಗೆ ಈ ರೆಸಿಪಿ ಇಷ್ಟ ಆಯಿತಾ? ಹಾಗಿದ್ರೆ ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆ ಶೇರ್ ಮಾಡಿ. ಇನ್ನಷ್ಟು ಇಂಥ ಟೇಸ್ಟಿ ರೆಸಿಪಿಗಾಗಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಇನ್ನೂ ಹೋಟೆಲ್ ಸೀಕ್ರೆಟ್ ರೆಸಿಪಿ ನೋಡಬೇಕಾ? ಮುಂದಿನ ವಿಡಿಯೋದಲ್ಲಿ ಇನ್ನೂ ಸ್ಪೆಷಲ್ ರೆಸಿಪೀಸ್ಗಳೊಂದಿಗೆ ನಾವು ನಿಮಗೆ ಸಿಗ್ತೀವಿ. ಅಂಟಿಲ್ ದೆನ್ ಟೇಕ್ ಕೇರ್, ಬಾಯ್.